ಇವತ್ತಿನ 9 ಗಂಟೆಯ ಮೊದಲ ಪ್ರಮುಖ ಸುದ್ದಿ ಅಂತಂದ್ರೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಬೀದರ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ. ಅದರಲ್ಲೂ ನಾವೆಲ್ಲ ನೋಡಿದ್ದೀವಿ, ಇಬ್ಬರು ದರೋಡೆಕೋರರು ಬಂದು 1.5 ನಿಮಿಷದಲ್ಲಿ ಯಾವ ರೀತಿ ದರೋಡೆ ಮಾಡಿ ಹೋಗ್ತಾರೆ ಅಂತ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತಷ್ಟು ಅಪ್ಡೇಟ್ಸ್ಗಳು ಸಿಗ್ತಾ ಇದೆ. ಬೀದರ್ ದರೋಡೆ ರಹಸ್ಯ ಬೆಚ್ಚಿ ಬೀಳಿಸುವಂತಹ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ. 83 ಲಕ್ಷ 1.5 ನಿಮಿಷ ಬೆಚ್ಚಿ ಬೀಳಿಸಿದಂತಹ ರಾಬರಿ ಇದು. ದರೋಡೆ ಗ್ಯಾಂಗ್ ನಲ್ಲಿರುವಂತಹ ಖದೀಮರು ಕೇವಲ ಇಬ್ರೇನಾ? ಹಾಗಾದ್ರೆ ಎಷ್ಟು ಜನ? ಈ ದೃಶ್ಯ ಎಲ್ಲವನ್ನೂ ಕೂಡ ಬಿಚ್ಚಿಡ್ತಾ ಇದೆ. 83 ಲಕ್ಷ 1.5 ನಿಮಿಷ ಬೆಚ್ಚಿ ಬೀಳಿಸಿದಂತಹ ರಾಬರಿ ಪ್ರಕರಣ. ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ದರೋಡೆಕೋರರ ಹಿಂದಿದೆಯಾ ದೊಡ್ಡ ಗ್ಯಾಂಗ್. ಇಬ್ಬರಿಂದ ಮಾತ್ರ ಈ ದರೋಡೆ ಮಾಡೋದಕ್ಕೆ ಸಾಧ್ಯನಾ? ಹಾಗಾದ್ರೆ ಈ ದರೋಡೆಯಲ್ಲಿ ನೆರವಾದವರು ಎಷ್ಟು ಮಂದಿ? ಬೀದರ್ ದರೋಡೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ದರೋಡೆಕೋರರ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ದರೋಡೆಕೋರರ ಹಿಂದಿದ್ದಾರೆ ಮತ್ತಷ್ಟು ಖತರ್ನಾಕ್ಗಳು. ಬೀದರ್ ದರೋಡೆಕೋರರ ಹಿಂದೆ ಹಾಗಾದ್ರೆ ಯಾರಿದ್ದಾರೆ? ಯಾವ ಗ್ಯಾಂಗ್ನ ಕೃತ್ಯ ಇದು? ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕಳೆದ ಗುರುವಾರ ನಡೆದಂತಹ ರಾಬರಿ ಪ್ರಕರಣ. ಬೀದರ್ನಲ್ಲಿ 83 ಲಕ್ಷ ಹಣವನ್ನ ದೋಚಿದ್ದು ಇಬ್ಬರು ಖದೀಮರು. 83 ಲಕ್ಷ ಹಣ ದೋಚಿದ್ದು ಇಬ್ಬರಾದ್ರೂ ಈ ಇಬ್ಬರಿಗೆ ಸಾಥ್ ನೀಡಿದ್ದು ಮತ್ತಿಬ್ರು. ಲೂಟಿ ಹಣ ಸಾಗಿಸೋದಕ್ಕೆ ಜೊತೆಯಾದಂತಹ ಆ ಇಬ್ಬರು ಯಾರು? ಹಾಗಾದ್ರೆ ಇಲ್ಲಿ ತನಕ ಎಲ್ಲರಿಗೂ ಗೊತ್ತಿರೋದು ಇಬ್ಬರು ಬೀದರ್ನಲ್ಲಿ 83 ಲಕ್ಷ ಹಣವನ್ನ ದರೋಡೆ ಮಾಡಿದ್ರು ಅಂತ. ಆದ್ರೆ ಈಗ ಬೆಳಕಿಗೆ ಬರ್ತಾ ಇರೋದು ಆ ಇಬ್ಬರಿಗೆ ಮತ್ತಿಬ್ಬರು ಸಾಥ್ ಕೊಟ್ಟಿದ್ದಾರೆ. ಈ 83 ಲಕ್ಷ ಹಣವನ್ನ ಸಾಗಿಸೋದಕ್ಕೆ 4 ಜನ ಸೇರಿ ಮೆಗಾ ಪ್ಲಾನ್ ಅನ್ನ ಮಾಡಿ ಹೈದರಾಬಾದ್ ನಲ್ಲಿ ದರೋಡೆಕೋರರಿಗೆ ಮತ್ತಿಬ್ಬರು ಜೊತೆಯಾಗಿದ್ದಾರೆ, ಸಾಥ್ ಕೊಟ್ಟಿದ್ದಾರೆ. ದರೋಡೆಕೋರರಿಗೆ ಸಾಥ್ ಕೊಟ್ಟಂತ ಆ ಇಬ್ಬರು ಯಾರು? ಹಾಗಾದ್ರೆ ಹಂತಕರಿಗೆ ದಾರಿ ತೋರಿಸುವಂತಹ ಇಬ್ಬರ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ. ಹಂತಕರನ್ನ ಬಚಾವ್ ಮಾಡೋದಕ್ಕೆ ನೆರವಿಗೆ ನಿಂತರ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಬೀದರ್ನಲ್ಲಿ ಇಬ್ಬರು ಹಂತಕರು ದರೋಡೆ ಮಾಡ್ತಾರೆ. ಹೈದರಾಬಾದ್ ನಲ್ಲಿ 83 ಲಕ್ಷ ಹಣ ತುಂಬಿರುವಂತಹ ಟ್ರಾಲಿಯನ್ನ ಇಬ್ರು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಈ ಇಬ್ಬರಿಗೆ ಮತ್ತಿಬ್ಬರು ಸಾಥ್ ಕೊಟ್ಟಿದ್ದಾರೆ. ಇದು ಹೈದರಾಬಾದ್ನ ದೃಶ್ಯ. ಇದು ಹೇಗ್ ಹೋಗ್ಬೇಕು, ಯಾವ ದಾರಿ, ಏನು ಎತ್ತ ಅನ್ನೋದ್ರ ಬಗ್ಗೆ ಈ 4 ಮಂದಿ ಸೇರಿ ಮಾಡಿದಂತಹ ಪ್ಲಾನ್. ಸುವರ್ಣ ನ್ಯೂಸ್ ನಲ್ಲಿ 4 ಖದೀಮರ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಹಣ ತುಂಬಿರುವಂತ ಟ್ರಾಲಿ ಇದು. ಕಪ್ಪು ಮತ್ತು ಕೆಂಪು ಬಣ್ಣದ 2 ಟ್ರಾಲಿ ಇದೆ ಈ ಇಬ್ಬರು ದರೋಡೆಕೋರರ ಕೈಯಲ್ಲಿ. ಮತ್ತಿಬ್ಬರು ಹೈದರಾಬಾದ್ ನಲ್ಲಿ ದರೋಡೆಕೋರರಿಗೆ ಸಾಥ್ ಕೊಟ್ಟಿದ್ದಾರೆ. ಇಬ್ಬರು ದರೋಡೆಕೋರರ ಫೋಟೋ ನೋಡ್ತಾ ಇದ್ದೀರಿ ನೀವು. ಕೈಯಲ್ಲಿ ಅದೇ ಟ್ರಾಲಿ ಇದೆ. ಕಪ್ಪು ಮತ್ತು ಕೆಂಪು ಬಣ್ಣದ 83 ಲಕ್ಷ ಹಣ ತುಂಬಿರುವಂತ ಟ್ರಾಲಿ ಇದು. ಇಲ್ಲಿ ತನಕ ಎಲ್ರಿಗೂ ಅನಿಸಿತ್ತು, ಸಿಸಿಟಿವಿ ದೃಶ್ಯಗಳಲ್ಲಿ ಕಾಣಿಸಿತ್ತು, ಈ ಇಬ್ಬರು ದರೋಡೆಕೋರರು 73 ಲಕ್ಷ ಹಣ ದೋಚಿದ್ರು ಅಂತ. ಆದ್ರೆ ಈ ಇಬ್ಬರೇ ಸೇರಿ ಇಷ್ಟು ದೊಡ್ಡ ಪ್ಲಾನಿಗೆ ಚಾಲನೆ ಕೊಟ್ಟ. ಹಾಗಾದ್ರೆ ಮತ್ತಿಬ್ಬರು ಇವರಿಗೆ ಸಾಥ್ ಕೊಟ್ಟಿದ್ದಾರೆ. ಈ ಪ್ಲಾನ್ ನಲ್ಲಿ ಮತ್ತಿಬ್ಬರು ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ಈಗ ಬಯಲಾಗ್ತಾ ಇದೆ. ಮೊದಲ ಮತ್ತು ಎರಡನೆಯ ದರೋಡೆಕೋರನ ಸಿಸಿಟಿವಿ ಫುಟೇಜ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾದಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ಈ ದರೋಡೆಕೋರರಿಬ್ರು ಬರೋದಕ್ಕೂ ಮುನ್ನ ಮೊದಲಿಗೆ ಓರ್ವ ವ್ಯಕ್ತಿ ಹೋಗ್ತಾನೆ. ಆತ ಅವರನ್ನ ಬನ್ನಿ ರೋಡ್ ಕ್ಲಿಯರ್ ಆಗಿದೆ ಅನ್ನುವಂತಹ ಮೆಸೇಜ್ ಕೊಡ್ತಾರೆ. ಅದಾದ ನಂತರ ಬ್ಯಾಗ್ ಹಿಡ್ಕೊಂಡು ಈ ಇಬ್ಬರು ದರೋಡೆಕೋರರು ಹೈದರಾಬಾದ್ನ ರಸ್ತೆಯಲ್ಲಿ ಹೋಗ್ತಾ ಇರುವಂತಹ ದೃಶ್ಯ ಇದು. ಆ ದರೋಡೆಕೋರನ ಮುಂಭಾಗದಲ್ಲಿ ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಈ ವ್ಯಕ್ತಿ ಮೊದಲಿಗೆ ಹೋಗ್ತಾರೆ. ಹೋಗಿ ಅವರಿಗೆ ಬನ್ನಿ ಅನ್ನುವಂತಹ ಸನ್ನೆಯನ್ನ ಮಾಡ್ತಾನೆ. ಅಂದ್ರೆ ಮುಂದೆ ಏನು ಅಪಾಯ ಇಲ್ಲ, ರೋಡ್ ಕ್ಲಿಯರ್ ಇದೆ, ಯಾರು ಇಲ್ಲ, ಆರಾಮಾಗಿ ಬನ್ನಿ ಅನ್ನುವಂತಹ ಸನ್ನೆ ಅದು. ಆತನ ಸನ್ನೆಯ
ಆಧಾರದ ಮೇಲೆನೆ ಈ ಇಬ್ಬರು ದರೋಡೆಕೋರರು ಬರುವಂಥದ್ದು. ಇಬ್ಬರ ಕೈಯಲ್ಲೂ ಕೂಡ ಒಂದೊಂದು ಟ್ರಾಲಿ ಬ್ಯಾಗ್ ಇದೆ. ಇದೇ ಟ್ರಾಲಿ ಬ್ಯಾಗ್ ನಲ್ಲಿ ಹಣ ಇದೆ. ಅವರು ದರೋಡೆ ಮಾಡಿದಂತಹ 83 ಲಕ್ಷ ಹಣ, ಬೀದರ್ನಲ್ಲಿ ಏನ್ ದರೋಡೆ ಮಾಡ್ತಾರೋ ಆ ಹಣ ಮೊದಲಿಗೆ ಟ್ರಂಕ್ ನಲ್ಲಿರುತ್ತ ಹಣ. ಅದಾದ ನಂತರ ಬ್ಯಾಗ್ಗೆ ಶಿಫ್ಟ್ ಮಾಡ್ತಾರೆ. ಮಾರ್ಗ ಮಧ್ಯದಲ್ಲಿ ಬಟ್ಟೆ ಬದಲಿಸ್ತಾರೆ, ಹಣವನ್ನ ಟ್ರಂಕ್ ನಿಂದ ಬ್ಯಾಗ್ಗೆ ಶಿಫ್ಟ್ ಮಾಡ್ತಾರೆ. ಅದಾದ ನಂತರ ಹೈದರಾಬಾದ್ ನಲ್ಲಿ ಅವ್ರು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಈ ಇಬ್ಬರು ದರೋಡೆಕೋರರಿಗಿಂತಲೂ ಮುನ್ನ ಓರ್ವ ವ್ಯಕ್ತಿ ಹೋಗ್ತಾನೆ. ಅವ್ರಿಗೆ ಸಾಥ್ ಕೊಟ್ಟಂತಹ ಮತ್ತೋರ್ವ ವ್ಯಕ್ತಿ ಇದು ಕೈ ಮಾಡಿ ಸನ್ನೆ ಮಾಡಿ ಬನ್ನಿ ಅಂತ ಹೇಳ್ತಾನೆ. ಅದಾದ ನಂತರ ಈ ಇಬ್ಬರು ದರೋಡೆಕೋರರು ಮುಂದೆ ಸಾಗುವಂಥದ್ದು. ಬೀದರ್ ದರೋಡೆಯ ರಹಸ್ಯ ಇದು. ಇಬ್ಬರು ಬೀದರ್ನಲ್ಲಿ 83 ಲಕ್ಷ ಹಣವನ್ನ ದೋಚಿ ಸಿಬ್ಬಂದಿಯನ್ನ ಕೊಂದು ಎಸ್ಕೇಪ್ ಆಗ್ತಾರೆ. ಆದ್ರೆ ಇಬ್ಬರೇ ಸೇರಿ ಇಂಥದ್ದೊಂದು ದೊಡ್ಡ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ರ? ಆ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಇಬ್ಬರಲ್ಲ 4 ಜನ ಈ ಗ್ಯಾಂಗ್ ನಲ್ಲಿರೋದು ಅಂತ. ದರೋಡೆಕೋರರಿಗೆ ಸಾಥ್ ಕೊಟ್ಟಂತಹ ಮತ್ತಿಬ್ಬರು. ಇದು ಹೈದರಾಬಾದ್ನ ರಸ್ತೆ. ಇದು ಹೈದರಾಬಾದ್ ನಲ್ಲಿ ಈ ಇಬ್ಬರು ದರೋಡೆಕೋರರು ಹಣ ತುಂಬಿರುವಂತ ಟ್ರಾಲಿಯನ್ನ ಎಳ್ಕೊಂಡು ಹೋಗ್ತಾರೆ. ಅಲ್ಲಿ ಮತ್ತೊಬ್ಬ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ದರೋಡೆಕೋರರ ಫೋಟೋ ನೋಡಿದಿರಿ. ಎಲ್ಲಾ ದೃಶ್ಯಗಳಲ್ಲೂ ಮಾಸ್ಕ್ ಅನ್ನ ಹಾಕಿದ್ದಾರೆ, ಮುಖ ಕಾಣಬಾರದು ಅಂತ. ಆದ್ರೆ ಇಲ್ಲಿ ಅವರ ಮುಖ ಕಾಣಿಸ್ತಾ ಇದೆ. ದರೋಡೆಕೋರರ ಸಿಸಿಟಿವಿ ದೃಶ್ಯ ಮತ್ತು ಅದರ ಫೋಟೋ ಕೂಡ ನೋಡ್ತಾ ಇದೆ. ಈ ರಾಬರಿ ಬೆಚ್ಚಿ ಬೀಳ್ತಿದೆ. ಹೈದರಾಬಾದ್ ನಲ್ಲೂ ಕೂಡ ಅವಾಂತರ ಮಾಡ್ತಾರೆ. ಬೀದರ್ನಿಂದ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದು ಹೈದರಾಬಾದ್ಗೆ. ಹಣ ತಗೊಂಡು ಬಸ್ ನಲ್ಲಿ ಎಸ್ಕೇಪ್ ಆಗೋವಾಗ ಅಲ್ಲೂ ಕೂಡ ಸಿಕ್ಕಾಕೊಂಡ್ಬಿಡ್ತಾರೆ. ಬಸ್ಸಿನ ಟ್ರಾವೆಲ್ ಏಜೆನ್ಸಿಯ ಮ್ಯಾನೇಜರ್ನ ಮೇಲೆ ಫೈರ್ ಮಾಡ್ತಾರೆ. ಈಗ ಹೈದರಾಬಾದ್, ತೆಲಂಗಾಣ, ಕರ್ನಾಟಕ ಈ ರೀತಿ ಬೇರೆ ಬೇರೆ ರಾಜ್ಯಗಳ ಪೊಲೀಸರಿಗೆ ಈತ ಬೇಕಾಗಿದ್ದಾನೆ. ಈ ಗ್ಯಾಂಗ್ ಬೇಕಾಗಿದೆ. ಬೀದರ್ ದರೋಡೆ ರಹಸ್ಯ ಬೆಚ್ಚಿ ಬೀಳಿಸುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಆರೋಪಿ 1, ಆರೋಪಿ ನಂಬರ್ 2 ಇಬ್ಬರ ದೃಶ್ಯ ಕೂಡ ನೋಡ್ತಾ ಇದ್ದೀರಿ ನೀವು. ಇಬ್ರು ನಿಂತು ಮಾತಾಡ್ತಾ ಇದ್ದಾರೆ. ಇದೇ ದರೋಡೆಕೋರರು ಬೀದರ್ನಲ್ಲಿ ದರೋಡೆ ನಡೆಸಿದ್ದು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ್ದು. ಮುಖ ತುಂಬಾ ಕ್ಲಿಯರ್ ಆಗಿ ಈ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. 83 ಲಕ್ಷ ಹಣವನ್ನ ದೋಚಿರುವಂತ ಕದಿಮರಿ. ಇವರಿಗೆ ಮತ್ತಿಬ್ಬರ ಸಾಥ್ ಇದೆ ಅನ್ನೋದು ಕೂಡ ಈಗ ಬಹಿರಂಗವಾಗ್ತಾ ಇದೆ. ಎರಡನೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಒಬ್ಬ ಮುಂದಕ್ಕೆ ಹೋಗಿ ಅಲ್ಲಿ ಪರಿಸ್ಥಿತಿ ನೋಡಿಕೊಂಡು ಹಿಂದೆ ಇದ್ದಂತ ಈ ಇಬ್ಬರು ದರೋಡೆಕೋರರನ್ನ ಬನ್ನಿ ಅಂತ ಕರೀತಾ ಇರೋದು. ಈ ಇಬ್ರು ದರೋಡೆಕೋರರು 73 ಲಕ್ಷ ಹಣ ತುಂಬಿದಂತ ಬ್ಯಾಗ್ ಅನ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಟ್ರಾಲಿ ಬ್ಯಾಗ್ ಅನ್ನು 4 ಜನ ಸೇರಿ ಇಂಥದ್ದೊಂದು ಖತರ್ನಾಕ್ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ದು ಅನ್ನೋದು ಈಗ ಮಾಹಿತಿ ಸಿಗ್ತಾ ಇದೆ. ಬೆಚ್ಚಿ ಬೀಳಿಸಿದೆ ಈ ರಾಬರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ದರೋಡೆ ಪ್ರಕರಣ ಇದು. ಕಳೆದ ಗುರುವಾರ ಬೀದರ್ನಲ್ಲಿ ಹಾಡ ಹಗಲೇ ನಡೆಯುವಂತಹ ದರೋಡೆ ಪ್ರಕರಣ. ಈ ದರೋಡೆ ಪ್ರಕರಣದಲ್ಲಿ ಕೇವಲ ಇಬ್ರು ಮಾತ್ರ ಇಲ್ಲ, ಮತ್ತಿಬ್ಬರು ಇದ್ದಾರೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಒಂದ್ ಕಡೆ. ಇದು ಕ್ಲಿಯರ್ ಆಗಿ ಸೂಚನೆ ಕೊಡ್ತಾ ಇದೆ ಈ ದರೋಡೆಕೋರರ ಹಿಂದೆ ದೊಡ್ಡ ಗ್ಯಾಂಗೇ ಇದೆ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಿಂಗೇಶ್ ಸಂಪರ್ಕದಲ್ಲಿದ್ದಾರೆ. ಲಿಂಗೇಶ್, ಹಲವು ರಾಜ್ಯಗಳ ಪೊಲೀಸರು ತಂಡಗಳನ್ನ ರಚನೆ ಮಾಡಿಕೊಂಡು ಈ ದರೋಡೆಕೋರರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇಬ್ಬರಿಗೋಸ್ಕರ ಹುಡುಕಾಟ ನಡೆಸಿದ್ರು. ಈಗ ಸಿಗ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ಇಬ್ಬರಲ್ಲ, ಇವ್ರ ಜೊತೆ ಮತ್ತಿಬ್ಬರಿದ್ದಾರೆ ಅಂತ. ಅಲ್ಲಿಗೆ 4 ಮಂದಿ ಸೇರಿ ಇಂಥದ್ದೊಂದು ಖತರ್ನಾಕ್ ಪ್ಲಾನ್ ಅನ್ನ ಮಾಡಿದ್ರು. ಆ ಪ್ಲಾನ್ ಕೂಡ ಅವ್ರದ್ದು ಸಕ್ಸಸ್ ಆಗಿದೆ. ಬಟ್ ಇವರ ಹುಡುಕಾಟ ಯಾವ ತರ ನಡೀತಾ ಇದೆ, ಇನ್ನಿಬ್ರು ಯಾರು, ಅವ್ರು ಯಾವ ತರ ಸಪೋರ್ಟ್ ಮಾಡಿದ್ರು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಹೌದು ಶ್ವೇತಾ, ಏನೊಂದು 16ನೇ ತಾರೀಕಿನಂದು ಈ ಒಂದು ದುಷ್ಕರ್ಮಿಗಳು ಏನೊಂದು ಈ ದುಷ್ಕೃತ್ಯ ಎಸಗುತ್ತಾರೆ, ಅಲ್ಲಿನಿಂದ ಇವರು ಸಾಕಷ್ಟು ಏನಂತಂದ್ರೆ ಪ್ಲಾನ್ ಮೂಲಕನೇ ಹೈದರಾಬಾದ್ಗೆ ತೆರಳಿರುವಂತದ್ದು. ಇನ್ನು ಹೆಜ್ಜೆ ಹೆಜ್ಜೆಗೂ ಇವರ ಹಿಂದೆ ಏನಾದ್ರು ಮತ್ತೆ ಬೇರೆ ಬೇರೆ ಯಾರಾದ್ರೂ ಇವರಿಗೆ ಸಪೋರ್ಟಿಗೆ ನಿಂತಿದ್ರ, ಇವರಿಗೆ ಬ್ಯಾಕಪ್ಗೆ ಏನಾದ್ರು ಬೇರೆಯವ್ರು ಇದ್ರ ಎಂಬ ಅನುಮಾನ. ಈಗ ಏನಂತಂದ್ರೆ ಇವರು ಹಾದು ಹೋದಂತ ಏನೊಂದು
ಹೋಗ್ತಾ ಇರುವಾಗ ಏನೊಂದು ರೆಕಾರ್ಡ್ ಆದಂತ CCTV ಫುಟೇಜ್ಗಳೇ ಇವರ ಏನಂತಂದ್ರೆ ಈ ಒಂದು ಬೆಚ್ಚಿ ಬೀಳಿಸುವಂತ ಸಂಗತಿ ಹೊರಗೆ ಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಬ್ಯಾಂಕ್ ಹತ್ರ ಕೂಡ ಇವರು ಈ ಒಂದು ಕೃತ್ಯ ಎಸಗುತ್ತಾರೆ. ಅವಾಗ್ಲೂ ಕೂಡ ಏನಂತಂದ್ರೆ ಬೇರೆ ಅಕ್ಕಪಕ್ಕದ ಕಡೆ ಅವರ ಜ್ಞಾನನೇ ಇದ್ದಿಲ್ಲ. ಟೋಟಲಿ ಬಾಕ್ಸ್ ಎತ್ಕೋಬೇಕು ಹೋಗ್ಬೇಕು ಎಂಬುದು ಒಂದೇ ಒಂದು ಟಾರ್ಗೆಟ್ ಇವ್ರದ್ದು ಇತ್ತು. ಆ ಒಂದು ವಿಜುವಲ್ಸ್ ಕೂಡ ಗಮನಿಸಬಹುದು. ಅದ್ರ ಜೊತೆಗೆ ಏನೊಂದು ಹೈದರಾಬಾದ್ ನ ಅಫ್ಜಲ್ಗಂಜ್ ನಲ್ಲಿ ಅಲ್ಲೂ ಏನಂತಂದ್ರೆ ಪೊಲೀಸರು ಇರೋದನ್ನು ಗೊತ್ತಾಗಿ ಅಲ್ಲೂ ಗಲಾಟೆ ಮಾಡ್ಕೊಳ್ತಾರೆ. ಗಲಾಟೆ ಆದ ನಂತರ ಏನೊಂದು ಸಿಕಿಂದ್ರಾಬಾದ್ ಕಡೆ ತೆರಳಿದ್ದಾರೆ ಅಂತ ಹೇಳಲಾಗುತ್ತೆ. ಆ ಸಿಕಿಂದ್ರಾಬಾದ್ಗೆ ಹೋಗುವಂತ ರಸ್ತೆ ಅಲ್ಲಿ ಬ್ಯಾಗ್ ಕೂಡ ಬದಲಾಗುತ್ತೆ. ಏನೊಂದು ಕ್ಯಾರಿ ಬ್ಯಾಗ್ ಇರೋದು ಟ್ರಾಲಿ ಬ್ಯಾಗ್ ನಲ್ಲಿ ಏನಂತಂದ್ರೆ ಹಣ ಎಲ್ಲ ಶಿಫ್ಟ್ ಆಗುತ್ತೆ. ಅದರ ಬಳಿಕ ಟೋಟಲಿ ಇವ್ರು ನಡ್ಕೊಂಡು ಹೋಗುವಾಗ ಇವರಿಗೆ ದಾರಿ ತೋರಿಸ್ತಾ ಇರುವಂತ ದೃಶ್ಯ ಕೂಡ ಈಗಾಗಲೇ ಲಭ್ಯ ಆಗಿರುವಂತದ್ದು. ಅಂದ್ರೆ ಇವ್ರು ಯಾವ ಕಡೆ ಹೋಗ್ಬೇಕು ಅಂದ್ರೆ ಒಬ್ಬ ಏನಂತಂದ್ರೆ ಇವರಿಗೆ ದಾರಿ ತೋರಿಸ್ತಾ ಇದ್ರೆ ಮತ್ತೊಬ್ಬ ಇವರು ಜೊತೆಗೂಡ್ತಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇವ್ರಿಬ್ರಿಂದ ಈ ಕೃತ್ಯ ಆಗಿಲ್ಲ, ಇದರ ಹಿಂದೆ ಇನ್ನೂ ಸಾಕಷ್ಟು ಜನ ಇರ್ಬೋದಾ ಎಂಬ ಶಂಕೆ ಈಗ ವ್ಯಕ್ತ ಆಗಿರುವಂತದ್ದು. ಇನ್ನು ಪ್ರಮುಖವಾಗಿ ಈಗಾಗಲೇ ಉತ್ತರ ಪ್ರದೇಶದ ಗ್ಯಾಂಗ್ಸ್ಟರ್ಗಳು ಇವರ ಹಿಂದೆ ಏನಂತಂದ್ರೆ ಇರ್ಬೋದಾ ಅಥವಾ ಅವ್ರದೇ ಈ ಕೃತ್ಯ ಇರ್ಬೋದಾ ಎಂಬ ಅನುಮಾನ ಕೂಡ ಇರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ದರೋಡೆ ಮಾಡುವಂತದ್ದು ಇಬ್ರು, ಅವ್ರಿಗೆ ಸಾಥ್ ಕೊಡುವಂತದ್ದು ಮತ್ತಿಬ್ರು, ಒಟ್ಟಾರೆ ಈಗ 4 ಜನ ಈ ಒಂದು ಪ್ರಕರಣದ ಹಿಂದಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ನಿಜ. ಆದ್ರೆ ಗ್ಯಾಂಗ್ ದೊಡ್ಡದಿದೆ ಅನ್ನುವಂತಹ ಎಲ್ಲ ಅನುಮಾನಗಳು ಕೂಡ ಮೂಡ್ತಾ ಇದೆ. ಇದರ ಜೊತೆಗೆ ಛತ್ತೀಸ್ಗಢದ ಲಿಂಕ್ ಕೂಡ ಈ ಒಂದು ದರೋಡೆ ಪ್ರಕರಣಕ್ಕಿದೆ ಅನ್ನುವಂತಹ ಅನುಮಾನ ಪೊಲೀಸರಿಂದ ವ್ಯಕ್ತವಾಗ್ತಾ ಇದೆ. ಸೊ ಅದರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಇದೆ? ಈ ಬೀದರ್ನ ದರೋಡೆಗೂ ಛತ್ತೀಸ್ಗಢದ ದರೋಡೆಗೂ ಯಾವ ರೀತಿಯ ಸಂಬಂಧ? ಹೌದು ವೀಣಾ, ಏನಂತಂದ್ರೆ ಇದು ಪ್ರೀ ಪ್ಲಾನ್ ಈ ಒಂದು ಕೃತ್ಯನೇ ಅಂತ ಹೇಳ್ಬೋದು. ಟೋಟಲಿ ಇದ್ರ ಹಿಂದೆ ಗ್ಯಾಂಗ್ಸ್ಟರ್ಗಳೇ ಇದ್ದಾರೆ ಅಂತ ಈಗಾಗಲೇ ಪೊಲೀಸ್ ಮೂಲಗಳಿಂದ ತಿಳಿದಿರುವಂತದ್ದು. ಉತ್ತರ ಪ್ರದೇಶ ಇವರು ಛತ್ತೀಸ್ಗಢಕ್ಕೆ ಹೋಗ್ಲಿಕ್ಕೆ ಏನಂತಂದ್ರೆ ಅಮಿತ್ ಹೆಸರಲ್ಲಿ ಟಿಕೆಟ್ ಬುಕ್ ಮಾಡಿದ್ರು. ಈಗ ಇವರು ಅಮಿತ್ ಇಲ್ದೇ ಇದ್ರು ಕೂಡ ಅಮಿತ್ ಹೆಸರಲ್ಲಿ ಟಿಕೆಟ್ ಬುಕ್ ಮಾಡಿದ್ರು. ಹೀಗಾಗಿ ಎಲ್ಲೋ ಒಂದು ಕಡೆ ಅಮಿತ್ ಗ್ಯಾಂಗ್ ನ ಸಹಚರ್ಯ ಇವರು ಇರ್ಬೋದು ಅಂತ ಈಗಾಗಲೇ ಅನುಮಾನ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ಪೊಲೀಸರು ಉತ್ತರ ಪ್ರದೇಶದ ವಾರಣಾಸಿ ಅವರೇ ಇವರು ವಾರಣಾಸಿ ಮೂಲದವರು ಅಂತ ಈಗಾಗಲೇ ಪೊಲೀಸರಿಗೆ ಕೂಡ ಏನಂತಂದ್ರೆ ಇವರ ಎಲ್ಲಿಂದ ಬಂದಿದ್ರು ಎಲ್ಲಿಯವರು ಅಂತ ಈಗಾಗಲೇ ಟ್ರೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಆದ್ರೆ ಆರೋಪಿಗಳನ್ನ ಹಿಡಿಲಿಕ್ಕೆ ಇಲ್ಲಿವರೆಗೂ ಪೊಲೀಸರಿಗೂ ಕೂಡ ಒಂದು ದೊಡ್ಡ ಪ್ರಶ್ನೆನೇ ಆಗಿರುವಂತದ್ದು. ಈಗಾಗಲೇ ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಹೀಗೆ ಸಾಕಷ್ಟು ಕಡೆಗಳಲ್ಲಿ ಗೊತ್ತಾಗಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ ಲಿಂಗೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.